ನಿಮ್ಮ ಅಜೀರ್ಣದಿಂದ, ಹೊಟ್ಟೆ ಉಬ್ಬರದಿಂದ, ಗ್ಯಾಸ್ ಇಂದ ನೀವು ಮುಕ್ತಿಯನ್ನ ಪಡಿಬಹುದು ಆರಾಮಾಗಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಕೆಲವರಲ್ಲಿ ಈ ಹೊಟ್ಟೆ ಉಬ್ಬರ, ಗ್ಯಾಸ್ ಆಗ್ಬಿಡೋದು, ಏನಾದರೂ ಸ್ವಲ್ಪ ತಿಂದ ತಕ್ಷಣವೇ ಹೊಟ್ಟೆ ತುಂಬದಂಗೆ ಒಂಥರ ಅನುಭವ ಆಗ್ಬಿಡೋ ಅಂಥದ್ದು, ಸಣ್ಣದಾಗಿ ಯಾವಾಗಲೂ ಹೊಟ್ಟೆ ನೋವು ಇರೋ ಅಂಥದ್ದು, ಮೇಲ್ಭಾಗದ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಉರಿ ಥರ ಆಗೋ ಅಂಥದ್ದು. ಆವಾಗ ಅವ್ರಿಗೆ ಏನಾಗತ್ತಪ್ಪ ಅಂತಂದರೆ, ಅಯ್ಯೋ ನನಗೇನು ತಿಂದರೂ ಆಗಲ್ಲಪ್ಪ, ಏನು ತಿನ್ನೋದು ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಸೊ ಇಂಥ ಒಂದು ಕಂಡೀಷನನ್ನು ನಾವೇನಂತೀವಿ, ಅಜೀರ್ಣ ಅಥವಾ ಡಿಸ್ಪೆಪ್ಸಿಯಾ ಅಂತ ಕರಿತೀವಿ. ಸೊ ಇದಕ್ಕೆ ಏನಪ್ಪ ಕಾರಣ ಅಂತಂದರೆ, ಈಗ ಬೇಗ ತಿಂದುಬಿಡ್ತಾರೆ, ಸರಿಯಾಗಿ ಜಗದು ಊಟ ಮಾಡೋದಿಲ್ಲ, ಅಥವಾ ಪದೇ ಫಾಸ್ಟಾಗಿ ತಿಂದುಬಿಡೋ ಅಂಥದ್ದು, ಅಲ್ಸರ್ಸು ಅಥವಾ ಡೈಜೆಸ್ಟಿವ್ ಎನ್ಸೈಮ್ಸ್ ಏನಾದರೂ ಅವರಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರೋ ಅಂಥದ್ದು, ಸ್ಟ್ರೆಸ್ಸು, ಡ್ರಿಂಕಿಂಗು, ಸ್ಮೋಕಿಂಗು, ಅಥವಾ ಈ ಥರದ ಬೇರೆ ಒಂದು ಸಂದರ್ಭಗಳಲ್ಲಿ ಅವರಿಗೆ ಅಜೀರ್ಣ ಅಥವಾ ಡಿಸ್ಪೆಪ್ಸಿಯಾ ಅನ್ನೋವಂಥ ಒಂದು ಕಂಡೀಷನ್ನು ಅವರಲ್ಲಿ ಕಂಡುಬಿಡುತ್ತೆ. ಇದು ಕಾಯಿಲೆ ಏನೂ ಅಲ್ಲ, ಆದರೆ ಇಂಥ ಒಂದು ಸಮಸ್ಯೆಯಿಂದ ಜೀರ್ಣ ಆಗೋದ್ರಿಂದಾಗಿ ನಮ್ಮಲ್ಲಿ ಇದು ಏನು ಹೇಳುತ್ತೆ ಅಂತಂದರೆ, ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳೋದನ್ನು ಇದು ತೋರಿಸ್ಕೊಡುತ್ತೆ. ಹಾಗೆಯೇ ಇದರಿಂದಾಗಿ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತಂದರೆ ಅದು ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ಸರಿಯಾಗಿ ಕೊಡೋದಿಲ್ಲ. ಆವಾಗ ಪೋಷಣೆ ಇಲ್ಲದೆ ಕೆಲವೊಂದಿಷ್ಟು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಡಿಸೀಸಸ್ಗಳು ಬರೋ ಅಂಥದ್ದು, ಅಥವಾ ತುಂಬ ವೀಕ್ನೆಸ್ ಆಗೋ ಅಂಥದ್ದು, ಇಂಥದ್ದು ಹಲವಾರು ಕಂಡೀಷನ್ಸ್ಗಳು ಉತ್ಪತ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಅಜೀರ್ಣ ಆಗಿದೆ ಅಂತ ಅನ್ನೋದನ್ನ ಯಾವಾಗಲೂ ಒಂದ್ಸಲ ಆಗತ್ತೆ ಅಂತಂದ್ರೆ ಅಂತ ಭಯ ಪಡಬೇಕಾಗೇನೂ ಇಲ್ಲ. ಆದರೆ ಯಾವಾಗಲೂ ಆಗ್ತಾ ಇದೆ ಇದು ಅಂತಂದ್ರೆ ಒಂದು ಸ್ವಲ್ಪ ಇದು ಚಿಂತೆ ಮಾಡೋ ಅಂಥ ವಿಷಯನೇ. ಇದ್ರ ಬಗ್ಗೆ ನೀವು ಕಾಳಜಿ ತಗೊಳ್ಬೇಕಾಗತ್ತೆ. ಹಾಗಾದ್ರೆ ಇಂಥ ಒಂದು ಸಮಸ್ಯೆಗೆ ಅಥವಾ ಈ ಅಜೀರ್ಣ ಸಮಸ್ಯೆಗೆ ನಾವು ಮನೆ ಮದ್ದು ಯಾವುದನ್ನು ಉಪಯೋಗಿಸ್ಕೊಳ್ಬಹುದು? ಸುಲಭವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳಿಂದನೇ ನೀವು ಈ ಸಮಸ್ಯೆಯಿಂದ ಪಾರಾಗಬಹುದು, ಏನು ಸಮಸ್ಯೆ ಆಗೋದಿಲ್ಲ. ಹಾಗಾದರೆ ಯಾವುದದು ಅಂತ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಶುಂಠಿ. ಹೌದು, ನಿಮ್ಮ ಮನೆಯಲ್ಲೇ ಸಿಗುವಂತಹ ಒಂದು ಸಾಂಬಾರ ಪದಾರ್ಥ ಶುಂಠಿ. ಈ ಶುಂಠಿಯ ಚಹಾ ಅಥವಾ ಶುಂಠಿಯ ಕಷಾಯವನ್ನು ಮಾಡಿಬಿಟ್ಟು ಒಂದು ಲೋಟ ನೀರಿಗೆ ಒಂದು ಇಂಚಿನ ಶುಂಠಿ ಕೊಂಬನ್ನು ಜಜ್ಜಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಕಷಾಯ ಮಾಡಿ ಅದನ್ನು ಸೇವನೆ ಮಾಡೋದ್ರಿಂದ ಈ ಡೈಜೆಸ್ಟಿವ್ ಎನ್ಸೈಮ್ಸಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಸರಿ ಮಾಡಿಕೊಂಡು ಇದು ಏನು ಮಾಡುತ್ತೆ, ನಿಮ್ಮ ಆಹಾರ, ನೀವು ಸೇವಿಸಿದಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋ ಹಾಗೆ ಮಾಡಿಕೊಡುತ್ತೆ. ಹಾಗಾಗಿ ಶುಂಠಿ ಚಹಾ ಅಥವಾ ಕಷಾಯ ಅದನ್ನು ಸೇವನೆ ಮಾಡೋದ್ರಿಂದ ಅಜೀರ್ಣದಿಂದ ನೀವು ಮುಕ್ತಿಯನ್ನು ಪಡಿಬಹುದು. ಇನ್ನು ಎರಡನೇದಾಗಿ ಏನಪ್ಪ ಅಂತಂದರೆ ಜೀರಿಗೆ. ಎಸ್, ಅನಾದಿ ಕಾಲದಿಂದ ನಾವು ಜೀರಿಗೆಯನ್ನು ನಮ್ಮ ಎಲ್ಲ ಆಹಾರ ತಯಾರಿಕಾ ವಿಧಾನದಲ್ಲಿ ನಾವು ಉಪಯೋಗಿಸ್ತಾ ಬಂದಿದ್ದೇವೆ ಅಲ್ವಾ? ಸೊ ಹಾಗಾಗಿ ಈ ಜೀರಿಗೆ ಅಜೀರ್ಣವನ್ನು, ಗ್ಯಾಸನ್ನು, ಹೊಟ್ಟೆ ನೋವನ್ನು, ಹೊಟ್ಟೆ ಉಬ್ಬರವನ್ನು ಎಲ್ಲವನ್ನ ಕಡಿಮೆ ಮಾಡೋದಕ್ಕೆ ಅತ್ಯಂತ ಸಹಕಾರಿಯಾಗಿರುವಂತಹ ಒಂದು ಮನೆಮದ್ದು. ಸೊ ಹಾಗಾಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ, ಒಂದು ಲೋಟ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡ್ಬಿಟ್ಟು ಅದಕ್ಕೆ 1 ಚಮಚ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆ ನಂತರ ಅದನ್ನು ಸ್ವಲ್ಪ ಬೆಚ್ಚಗಿರುವಾಗನೇ ಕುಡಿತಾ ಬರೋದ್ರಿಂದ, ಯಾವಾಗ ನಿಮಗೆ ಅಜೀರ್ಣ ಆಗಿರುತ್ತೋ ಆವಾಗ ಈ ಜೀರಿಗೆ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಅಜೀರ್ಣದಿಂದ ತುಂಬ ಚೆನ್ನಾಗಿ ರಿಲೀಫನ್ನು ಪಡಿಬಹುದು. ಆ ಗ್ಯಾಸು, ಹೊಟ್ಟೆ ಉಬ್ಬರ ಎಲ್ಲ ರಿಲೀಫ್ ಆಗಿ ಹೋಗ್ಬಿಡತ್ತೆ. ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಸಣ್ಣದಾಗಿ ಡಲ್ ಏಕಿಂಗ್ ಪೇಯ್ನ್ ಅಂತ ಹೇಳ್ತೀವಿ, ಯಾವಾಗಲೂ ಒಂಥರ ಹೊಟ್ಟೆ ನೋವು ಇರುತ್ತೆ. ಸೊ ಇದನ್ನು ಕಡಿಮೆ ಮಾಡೋದಕ್ಕೆ ಕೂಡ ಜೀರಿಗೆ ಅತ್ಯಂತ ಸಹಾಯವನ್ನು ಮಾಡುತ್ತೆ. ಇನ್ನು ಮೂರನೇದಾಗಿ ಓಮಿನ ಕಾಳು. ಹೌದು, ಓಮಿನ ಕಾಳು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುವಂಥದ್ದು, ಗ್ಯಾಸ್ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಅದು ನಿಜಾನೇ ಹೌದು. ಏನಪ್ಪ ಅಂತಂದರೆ, ಒಂದು ಸ್ವಲ್ಪ ಉಪ್ಪು, ಕಾಳು ಹರಳುಪ್ಪು ಇರುತ್ತಲ್ವಾ, ಸೊ ಅದನ್ನು ತೊಗೊಂಡ್ಬಿಟ್ಟು ಈ ಓಮಿನ ಕಾಳು ಮತ್ತು ಹರಳು ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಾಗೆ ಕೂಡ ಸೇವನೆ ಮಾಡಬಹುದು. ಬಾಯಲ್ಲಿ ಇಟ್ಕೊಂಡು ರಸ ನುಂಗ್ತಾ ಬಂದರೆ ಕೂಡ ಈ ಗ್ಯಾಸು, ಹೊಟ್ಟೆ ಉಬ್ಬರ ಕಡಿಮೆ ಆಗಿ ನೋವು ಕಡಿಮೆ ಆಗುತ್ತೆ, ಆ ಸಂಕಟನೂ ಕಡಿಮೆ ಆಗ್ತಾ ಬರುತ್ತೆ.
ಬರುತ್ತೆ. ಇಲ್ಲ ಅಂತಂದರೆ ಅದನ್ನು ಸ್ವಲ್ಪ ಮಜ್ಜಿಗೆಗೆ ಬೆರೆಸ್ಕೊಂಡು ಕುಡಿಯೋದ್ರಿಂದ ಸಹ ಆರಾಮ್ ಸಿಗುತ್ತೆ. ಇಲ್ಲ ಸ್ವಲ್ಪ ಬೆಚ್ಚಗಿನ ನೀರಿಗೆ ಈ ಓಮಿನ ಕಾಳು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕರಡಿ ಅದು ಬೆಚ್ಚಗೆ ಇರುವಾಗನೇ ಆವಾಗ ಕುಡಿತಾ ಬರೋದ್ರಿಂದ ಎದೆ ಉರಿ ಅಥವಾ ಹೊಟ್ಟೆ ಉರಿ, ಹೊಟ್ಟೆ ನೋವು, ಗ್ಯಾಸು, ಹೊಟ್ಟೆ ಉಬ್ರ ಇದೆಲ್ಲ ಕಡಿಮೆ ಆಗಿಬಿಟ್ಟು ಅಜೀರ್ಣದಿಂದ ತುಂಬ ಚೆನ್ನಾಗಿ ಮುಕ್ತಿ ಸಿಗುತ್ತೆ. ಹಾಗಾಗಿ ಈ ಎಲ್ಲರಿಗೂ ಎಲ್ಲದೂ ಕೆಲಸ ಮಾಡುತ್ತೆ ಅಂತಲ್ಲ, ಕೆಲವೊಬ್ಬರಿಗೆ ಒಬ್ಬೊಬ್ಬರಿಗೆ ಒಂದೊಂದರಿಂದ ಮುಕ್ತಿ ಸಿಗ್ಬೋದು. ಹಾಗಾಗಿ ಬೇರೆ ಬೇರೆ ಒಂದು ವಿಧಾನಗಳನ್ನು ನಾನು ನನ್ನ ಈ ಒಂದು ವಿಡಿಯೋಗಳಲ್ಲಿ ಹೇಳ್ಕೊಡ್ತಾ ಹೋಗಿರ್ತೀನಿ. ಸೊ ಹಾಗಾಗಿ ಯಾವುದು ನಿಮಗೆ ಉಪಶಮನವನ್ನು ಕೊಡುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಇದರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಉಪಯೋಗಿಸ್ಕೊಳ್ಬಹುದು, ಯಾವುದೇ ಸಮಸ್ಯೆ ಆಗೋದಿಲ್ಲ. ನಿಮ್ಮ ಅಜೀರ್ಣದಿಂದ, ಹೊಟ್ಟೆ ಉಬ್ಬರದಿಂದ, ಗ್ಯಾಸಿಂದ ನೀವು ಮುಕ್ತಿಯನ್ನು ಪಡಿಬಹುದು ಆರಾಮಾಗಿ. ಇಂಥದ್ದೇ ಹಲವಾರು ಮಾಹಿತಿ ಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಆರೋಗ್ಯವಾಗಿರಿ, ನೀರು ಕುಡಿತಾ ಇರಿ, ನಗ್ನಗ್ತಾ ಇರಿ. ನಮಸ್ಕಾರ.